ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಇದೀಗ ಮತ್ತೆ ಯುದ್ಧ ಆರಂಭ ಆಗದೆ. ಕದನ ವಿರಾಮ ಘೋಷಣೆಯಾದಂತಹ 20 ದಿನದ ನಂತರದಲ್ಲಿ ಮತ್ತೆ ಇದೀಗ ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗದೆ. ಒಂದು ಕಡೆ ಇರಾನ್ ದಾಳಿಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಅಮೆರಿಕ ಮತ್ತೆ ಪ್ರತಿದಾಳಿಯನ್ನ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇರಾನ್ ಮತ್ತು ಅಮೆರಿಕದ ನಡುವೆ ಸಂಘರ್ಷ ಶುರುವಾಗಿದೆ. ಖಮೇನಿ ಅಂತ್ಯ ಸಂಸ್ಕಾರದ ಬೆನ್ನಲ್ಲೇ ಮತ್ತೆ ಯುದ್ಧ ಇದೀಗ ಆರಂಭ ಆಗದೆ. ಉಭಯ ರಾಷ್ಟ್ರಗಳ ನಡುವೆ ದಾಳಿ ಪ್ರತಿದಾಳಿ ಮುಂದುವರಿತಾ ಇದೆ. ಬುಷೆಹರ್ನಲ್ಲಿರುವಂತಹ ಪರಮಾಣು ವಿದ್ಯುತ್ ಸ್ಥಾವರ ಸೇರಿದಂತೆ ಹಲವು ಪ್ರಮುಖವಾದಂತಹ ಸೇನಾ ನೆಲೆಗಳನ್ನ ಹಾನಿ ಮಾಡಲಾಗಿದೆ. ಇರಾನ್ನ ಸುಮಾರು 17 ಜನರು ಸಾವನ್ನಪ್ಪಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಟೆಹರಾನ್ ಮತ್ತು ಮಶಾದ್ ರೈಲು ಸಂಪರ್ಕವನ್ನ ಕೂಡ ಇದೀಗ ಕಡಿತ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸತತ 2ನೇ ದಿನವೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಭೀಕರವಾದಂತಹ ಯುದ್ಧ ನಡೆದಿದ್ದು, ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ಮತ್ತಷ್ಟು ಉಲ್ಬಣವಾಗುವಂತೆ ಮಾಡಿದೆ. ಉಭಯ ದೇಶಗಳ ನಡುವಿನ ದಾಳಿಯ ತೀವ್ರತೆಯು ಶಾಂತಿ ಸ್ಥಾಪನೆಗಾಗಿ ನಡೀತಾ ಇರುವಂತಹ ಸಂಧಾನ ಮಾತುಕತೆಯನ್ನೇ ವಿಫಲಗೊಳಿಸುವಂತಹ ಆತಂಕವನ್ನ ಕೂಡ ಹುಟ್ಟು ಹಾಕಿದೆ. ಇರಾನ್ನ 80ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿ ಮಾಡಿದಂತ ಅಮೆರಿಕ ಸೇನೆ ಮತ್ತಷ್ಟು ರೀತಿಯಾದಂತಹ ಯುದ್ಧಕ್ಕೆ ಕಾರಣ ಆಗಿದೆ. ಅಮೆರಿಕದ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ನಡೆಸಿದೆ. ಕುವೈತ್, ಬಹರೇನ್ ಮತ್ತು ಕತಾರ್ನ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಯನ್ನ IRGC ನಡೆಸಿದೆ. ಇರಾನ್ನ 8 ಕ್ಷಿಪಣಿಗಳನ್ನ ಅಮೆರಿಕ ಕಂಟ್ರೋಲ್ ಮಾಡಿದೆ. ಜೋರ್ಡಾನ್ ವಾಯುಪಡೆ ಹೊಡೆದಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಪೂರ್ಣ ಪ್ರಮಾಣದ ಯುದ್ಧ ಇದೀಗ ಆರಂಭ ಆಗಿದೆ. ಇತ್ತ ಖಮೇನಿಯವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೀತಾ ಇರುವಾಗಲೇ ಅಮೆರಿಕ ಮತ್ತು ಇರಾನ್ ಪಡೆಗಳ ನಡುವೆ ಹೊಸದಾಗಿ ದಾಳಿ ಹಾಗೆ ಪ್ರತಿದಾಳಿಗಳು ಆರಂಭವಾಗ್ತಾ ಇದೆ. ಇರಾನ್ನ ಬುಷೆಹರ್ನಲ್ಲಿರುವ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರದ ಸಮೀಪ ಸೇರಿದಂತೆ ಹಲವು ಪ್ರಮುಖ ಸೇನಾ ನೆಲೆಗಳ ಮೇಲೆ ಅಮೆರಿಕ ಪಡೆಗಳು ಹೊಸದಾಗಿ ಭೀಕರವಾದಂತಹ ವೈಮಾನಿಕ ಅಟ್ಯಾಕ್ ಮಾಡಿವೆ. ಈ ದಾಳಿಯಲ್ಲಿ ಇರಾನ್ನ ಸುಮಾರು 17 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಲ್ಲಿನ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಅಲ್ಲದೆ ಟೆಹರಾನ್ ಮತ್ತು ಮಶಾದ್ ನಡುವಿನ ರೈಲು ಸಂಪರ್ಕದ ಮೇಲೆಯೂ ಕೂಡ ದಾಳಿ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ನಡೆದಿದ್ದ ಸಂಚು ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇರಾನ್ನಿಂದ ಸಂಯೋಜಿತ ಸ್ಕೆಚ್ನ ಮಾಹಿತಿ ಸಿಕ್ಕಿದೆ. ಗುಪ್ತಚರ ಇಲಾಖೆಯಿಂದ ಅಮೆರಿಕಾಗೆ ಮಾಹಿತಿ ರವಾನೆಯಾಗಿದೆ. ಖಮೇನಿ ಅಂತ್ಯಕ್ರಿಯೆಯ ವೇಳೆ ಹತ್ಯೆಯ ಕೂಗು ಕೇಳಿಸಿತ್ತು. ಇಸ್ರೇಲ್ ಗುಪ್ತಚರ ಇಲಾಖೆಯಿಂದ ಯುಎಸ್ಗೆ ಇದೀಗ ಈ ರೀತಿಯಾದಂತಹ ಮಾಹಿತಿ ಹೋಗಿ ತಲುಪಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಅನ್ನೋದು ಮತ್ತಷ್ಟು ಹೆಚ್ಚಾಗ್ತಾ ಇದ್ದು, ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯ ಸಂಸ್ಕಾರವು ಅವರ ತವರು ನಗರಿಯಾದ ಮಶಾದ್ನಲ್ಲಿ ನೆರವೇರಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಭೀಕರ ಸಂಘರ್ಷ ಆರಂಭವಾಗಿರುವಂತಹ ಬೆನ್ನಲ್ಲೇ ಈ ಅಂತ್ಯಕ್ರಿಯೆ ನಡೆದಿದೆ. ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ಜಂಟಿ ವೈಮಾನಿಕ ದಾಳಿಯಲ್ಲಿ ಖಮೇನಿ ಅವರು ಮೃತಪಟ್ಟಿದ್ರು. ಅದೇ ರೀತಿಯಾಗಿ ಇದೀಗ ಇಮಾಮ್ ರಜಾ ದರ್ಗಾದಲ್ಲಿ ದಫನ್ ಮಾಡಲಾಗಿದೆ. I hope you like it. So we had a very good day, very good 2 days, and a lot of things were determined. And what was really determined is the country's doing very well. We made a lot of good trade deals with Turkey, and they've been a very good partner. He's been great, by the way. President Erdogan's been great, and I hope you had a good time. Any questions? Mr. President, what was the security concern that caused us to change planes? What was the security concern that caused us to change planes? We sent this one in so that the Air Force Base here was in the same exact line. So you saw, did you see the picture? We did. Hundreds of pictures, hundreds of people. Let me see that. Oh, yeah. You can't see it too well, but there are hundreds of people out there. So they wanted to see. So they came a little bit early and we switched planes.